ಗಿಗಾವ್ಯಾಟ್ ಪವರ್ ಕೂಡ ಅದಕ್ಕೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಸೊ ಬೆಂಗಳೂರು ನಗರಕ್ಕೆ ನಾನು ಹಿಂದೆ ಯಲಹಂಕದಲ್ಲಿ ಇದನ್ನು ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ, ಎಮರ್ಜೆನ್ಸಿಗೆ ಇರಲಿ ಅಂತ ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ. ಹಂಗೆ ಅದು ಕೂಡ 400 ಮೆಗಾವ್ಯಾಟ್ ಸಿಕ್ತು ಅಂತಂದರೆ ಅದು ನಮಗೊಂದು ದೊಡ್ಡ ಬೂನ್ ಆಗ್ತದೆ ಬೆಂಗಳೂರಿಗೆ. ಸೊ ಆಗ ನೀರಿನ ಸಮಸ್ಯೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತದೆ, ನಂದು ಜಮೀನು ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ನಂದು ಜಮೀನಿದೆ, ನಮ್ದು ಸಣ್ಣ ಪಣ್ಣ ಒಂದಷ್ಟು ಜಮೀನು, ನಮ್ಮ ತಾತ ಕಾಲ ಜಮೀನುಗಳು ಹೋಗ್ತದೆ, ಹೋಗ್ಕೊಳ್ಳಿ. ಬಟ್ ಆ ಮೇಕೆದಾಟು ಪ್ರಾಜೆಕ್ಟ್ ನನಗೆ ಆಗ ಬಂದಿರೋಂಥ ತೀರ್ಮಾನ ಬಹುಶಃ ನೆಕ್ಸ್ಟ್ 2 years ಒಳಗೆ ಭೂಮಿ ಪೂಜೆ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಬಟ್ ದೇ ಶುಡ್ ಕೋಆಪ್ರೇಟ್ ಅಷ್ಟೇ, ಅವರು ಕೋಆಪ್ರೇಷನ್ ಮಾಡಬೇಕು ಅಂತ ಕಾಣ್ತದೆ. ಸೊ ಆಮೇಲೆ STP ವಿಚಾರದಲ್ಲೂ ಕೂಡ ಈಗಾಗಲೇ ವರ್ಲ್ಡ್ ಬ್ಯಾಂಕಲ್ಲಿ ಅವರೇ ಮೂವ್ ಮಾಡಿದ್ರು, ನಮಗೆ ಲೋನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಮೋರಿಗಳ ಪಕ್ಕದಲ್ಲಿ ದೊಡ್ಡ ದೊಡ್ಡ ಇರ್ತದಲ್ಲಿ ಸುಮಾರು ವರ್ಲ್ಡ್ ಬ್ಯಾಂಕ್ ಅವರು 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಸುಮಾರು ಎಲ್ಲ ಕಡೆನೂ ಕೂಡ ಈಗಾಗಲೇ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಎಲ್ಲ ಕೂಡ ಹೊಸ ಸರಳ ಕಾವೇರಿ ಅಂತ ಅಂದ್ಬಿಟ್ಟು ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಸೊ ಹಂಗೆ ಕೆಲವು 65 ವಾರ್ಡ್ನ ಹೊಸದಾಗಿ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲೆಲ್ಲಿ ಬೋರ್ವೆಲ್ ಬೇಕು, ಎಲ್ಲಿ ಡ್ರಿಲ್ ಮಾಡಬೇಕು, ಎಲ್ಲಿ ಸಮಸ್ಯೆ ಇದೆ, ಅದು ಕೂಡ ಎಲ್ಲ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಹೊಸ ಯೋಜನೆಗಳೆಲ್ಲ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಧ್ಯಕ್ಷ. ಸೊ ಹಂಗೆ ಇವತ್ತು ನಾವು ಬೆಂಗಳೂರು ನಗರಕ್ಕೆ ತೆಗೆದುಕೊಂಡಂಥ ಅನೇಕ ತೀರ್ಮಾನಗಳಿದೆಯಲ್ಲ, ಇದು ಇವತ್ತು ನನ್ನ ಟೀಕೆ ಮಾಡ್ಬೋದು ಅಷ್ಟೇ. ಅವ್ರು ಟೀಕೆ ಮಾಡಲಿ, ಸಲಹೆ ಕೊಡಲಿ. ಬಟ್ ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆದಮೇಲೆ ದಿ ಆಲ್ ವಿಲ್ ಟೆಲ್ DK ಶಿವಕುಮಾರ್ ಟುಕ್ ಎ ಗುಡ್ ಡಿಸಿಷನ್. ಅಷ್ಟು ಸಾಕು ನನಗೆ. ನನಗೇನೋ ಸಮಾಧಾನ ಇದೆ, ಬೇರೆಯವ್ರಿಗೂ ನಾನು ಒಪ್ಸಕ್ಕೆ ಆಗದೆ ಇರ್ಬೋದು. ಬಟ್ ಟೈಮ್ ವಿಲ್ ಕಮ್, ಟೈಮ್ ವಿಲ್ ಡೆಫಿನೆಟ್ಲಿ. ಇದನ್ನು ಕಟ್ಟುವಾಗ ಅಧ್ಯಕ್ಷರೇ, ವಿಧಾನಸೌಧ ಕಟ್ಟಬೇಕಾದ್ರೆ ನಾನು ಜೈಲು ಮಂತ್ರಿ ಇದ್ನಲ್ಲ, ಯಾವುದೋ ರೆಕಾರ್ಡ್ ತೆಗೆದು ನೋಡಿದೆ. ಪಾಪ ಇವರ ಕೈದಿಗಳ ಕರ್ಕೊಬಂದು ಕಲ್ಲೆಲ್ಲ ಒರೆಸಿದ್ರಂತೆ. ಏನು ಹಿಡ್ಕೊಂಡು ಕೊನೆಗೆ ಇವ್ರಿಗೆ ಹನುಮಂತಯ್ಯನವ್ರಿಗೆ ಚಪ್ಪಲಿ ಬಿಟ್ಬಿಟ್ಟಿದ್ದಾರೆ. ನೀನು ಬಂದು ನಂಗೆ ಹಿಂಗೆ ಕಲ್ಲು ಒರೆಸ್ತಾ ಇದ್ದೀವಿ. ಹಾಗೆಲ್ಲ ಈಗ ಕ್ರೇನ್ ಇರಲ್ವಲ್ಲ, ಹಾಗೆಲ್ಲ. ಆಗ ಅಶ್ವತ್ಥ, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಈಸ್ ಆನ್ ರೆಕಾರ್ಡ್. ಇಷ್ಟಿಷ್ಟು ದಪ್ಪ ಕಲ್ಲೆಲ್ಲ ಪಾಪ ಇನ್ನೇನು ಮಾಡ್ತಾರಲ್ಲ, ಒರೆಸಿದ್ರಲ್ಲ. ನಮ್ಮನ್ನು ಬಂದು ಇಂಥ ಕೆಲಸ ಮಾಡ್ತಾರಂತ ಅವ್ರು ಬಂದು ಇಲ್ಲೆಲ್ಲ ವಿಸಿಟ್ ಮಾಡ್ತಿರಂತೆ ಕೆಲಸ ನಡಿಬೇಕಾದ್ರೆ. ಆಗ ಚಪ್ಪಲಿ ಎತ್ಕೊಂಡು ಚೀಫ್ ಮಿನಿಸ್ಟರ್ಗೆ ಇಟ್ಕೊಂಡು ಹೊಡೆದವ್ರೆ. ಹಂಗೆಲ್ಲ ಆಗ್ತಿತ್ತು, ಹಂಗೆಲ್ಲ ಆಗ್ತದೆ, ಏನು ಮಾಡೋಕ್ಕಲ್ಲ. ನಾವು ರಾಜಕಾರಣ ಇರ್ಬೇಕಾದ್ರೆ ಕೆಲವರು ಮೊಟ್ಟೆಯನ್ನು ಹೊಡಿತಾರೆ, ಕೆಲವರು ಆಗ್ತಾರೆ. ಅವ್ರಿಗೆಲ್ಲ ಟೀಕೆ ಮಾಡ್ದಂಗೆ ನಿಮ್ಮ ಟೀಕೆ ಮಾಡೋದು ಬಹಳ ಕಷ್ಟ ಇದೆ, ಹೌದಲ್ಲ? ಯಾಕಂದ್ರೆ ಎಲ್ಲ ಪೇಪರ್ ಅಲ್ಲಿ ಬಂದೆ, ಎಲ್ಲರಿಗೂ ಕೂಡ ಅವರ ಬೋಲ್ಟು ನಟ್ಗಳ ಬಗ್ಗೆ ಚಿಂತೆ ಇದೆ. ತಾವು ನೀರಿನ ಬಗ್ಗೆ, ಬೆಂಗಳೂರು ಬಗ್ಗೆ ತಾವು ಒಂದೇ ಆಮೇಲೆ ಮಾತಾಡೋಕೆ ಅವಕಾಶ ಕೊಡಿ. ಇರಲಿ, ನನ್ನ ಫ್ರೆಂಡು ಮಿಸ್ಟರ್ ಸುರೇಶ್ ಕುಮಾರ್ ಇಸ್ ಮೈ ಫ್ರೆಂಡ್. ಲೈಟರ್ ಮಾತಾಡ್ತಾ ಇದ್ದಾರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಹಂಗೆ ಅಧ್ಯಕ್ಷರೇ, ಆಮೇಲೆ ಕಾವೇರಿ ವಿಚಾರ ಹೇಳಿದೆ. BMRC ಅಲ್ದು ಈಗಾಗಲೇ ಲೈನು ಸೆಂಟ್ರಲ್ ಗೌರ್ಮೆಂಟು. ಐ ಥಿಂಕ್ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಸೆಡ್ ಬಜೆಟ್ ವಿಚಾರದಲ್ಲಿ ಅವರು ಹೇಳಿದ್ರಲ್ಲ, ಐ ಥಿಂಕ್ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ. ಏನು ಚೀಫ್ ಮಿನಿಸ್ಟರ್ ಅವರ ಹೇಳಿಕೆಯಲ್ಲಿ ಏನಿದ್ದಾರೆ, ನಾನೇನು ಹೇಳಿದರೆ ಕರೆಕ್ಟಾಗಿದೆ, ಏನೆಲ್ಲ ಕರೆಕ್ಟಾಗಿದೆ, ಅದರಲ್ಲೇನು ಹೊಸದಾಗಿ ಏನಿಲ್ಲ. ಸೊ ಅದರಿಂದ ಗೌರ್ಮೆಂಟು ಏನು ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇದೆ. ಬಟ್ ನಾವು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಅಶೋಕ್ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್, ಈ ಸಾಲ, ಇವೆಲ್ಲ ಕೂಡ ಕರ್ನಾಟಕ ರಾಜ್ಯದ್ದು BMRC ಅಲ್ಲಿ. ರೈಟ್? 11,000 crores ಮಾತ್ರ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ನಮ್ದೇನೆ, ನಮ್ಮ ಗ್ರಾಹಕರದ್ದು, ಬೆಂಗಳೂರು ನಾಗರಿಕರದ್ದು, ನಿಮ್ಮದು ದುಡ್ಡು, ಕರ್ನಾಟಕ ರಾಜ್ಯದ್ದು. ಸೊ ಅದರಿಂದ ಇದು ಕೂಡ ಮುಂದಕ್ಕೆ ಎಲ್ಲ ಕೂಡ ಆಗ್ತಾ ಇದೆ.